ಸ್ಥಿತಿ ಇದೆ. ಇದು ಇಟ್ಟು ಮಳೆ ಆದಾಗೂ ಸಹ ಕೆಲವೊಂದು 2-3 ಭಾಗದಲ್ಲಿ ತೊಂದರೆ ಆಗಿದೆ. ಅದನ್ನು ನಾವು ಸರಿಯಾಗಿ ಮಾಡುವಂಥದ್ದು ನಮ್ಮ ಮೇಯರ್ ಮಾಡ್ತಾರೆ ಮತ್ತು ಮೇಜರ್ ಎಲ್ಲ ಕೆಲಸ ಆಗಿದೆ. ಆದರೆ ಇನ್ನೂ ನಗರವನ್ನು ಸ್ವಚ್ಛವಾಗಿಡುವುದು, ನಗರದಲ್ಲಿ ಎಲ್ಲಿಯೂ ಸಹ ನೀರು ಪ್ರವಾಹಗಳು ಬರಲಾರದಂತೆ ನೋಡ್ಕೊಳ್ಳೋದು ಮತ್ತು ವಿದ್ಯುತ್ ಏನು ಕಂಬಗಳದಾವು ಇವತ್ತೇನು LED ಮಾಡಬೇಕಾಗಿದೆ, ಅದು ಆ ವಿಚಾರ ಇರ್ಬೋದು. ಮತ್ತು ಜನರಿಗೆ 24 ತಾಸು ನೀರು ಕೊಡುವಂಥ ಕೆಲಸ ನಮ್ಮ ಮಹಾಪೌರು, ಉಪಮಹಾಪೌರು ಮತ್ತು ನಾನು ಕೂಡಿ ಮಾಡ್ತೀವಿ. ಒಂದು ವರ್ಷದ ಅವಧಿಯಲ್ಲಿ ಪಾಲಿಕೆಯಲ್ಲಿ ಭಾಳ ಭ್ರಷ್ಟಾಚಾರ ಇತ್ತು. ಪ್ರತಿಯೊಂದಕ್ಕೂ ಜನರು ಹಣ ಕೊಡಬೇಕಾಗಿತ್ತು. ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದಿನ ಒಂದು ವರ್ಷದಲ್ಲಿ. ನಮ್ಮ ಮಹಾಪೌರು, ಉಪಮಹಾಪೌರು ಬಂದರೆ ಅವು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ಆದರೆ ಯಾರು ತಪ್ಪಿದಸ್ತರದಾರೆ ನಾವು ಸರ್ಕಾರಕ್ಕೆ ಬರೀತೀವಿ. ಆದರೆ ನನಗೇನು ವಿಶ್ವಾಸ ಇಲ್ಲ ಈ ಸರ್ಕಾರ ಮೇಲೆ. ನಾವು ಏನೇ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೈತೆ ಅಂತ ಅನ್ನೋದಿಲ್ಲ. ನೋಡೋಣ, ಕಾದು ನೋಡ್ತೀವಿ. ಯಾರು ಹಿಂದಿನ ಮಹಾಪೌರು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ನಮ್ಮಲ್ಲಿ ದಾಖಲೆ ಇದಾವೆ. ಅವತ್ತನ್ನೆಲ್ಲ ನಾವು ತನಿಖೆ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ಹಿಂದೂಗಳು